ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅ ನ್ಯೂ ವಿಡಿಯೋ ಆ್ಯಂಡ್ ಇವತ್ತು ನಾನು ತೋರಿಸ್ಕೊಡ್ತಾ ಇರೋ ರೆಸಿಪಿ ಬಂದು ತುಂಬ ಹೆಲ್ದಿ ನ್ಯೂಟ್ರಿಷಿಯಸ್ ಪ್ರೋಟೀನ್ ಪ್ಯಾಕ್ಡ್ ವೆಜ್ ಆಪ್ಷನ್ ಬಂದು ಹೆಸರು ಕಾಳು ಸಾರು. ಇದು ತುಂಬ ಥರ ವೆರೈಟೀಸಲ್ಲಿ ಮಾಡ್ಬೋದು. ಇವತ್ತು ನಾನು ತೋರಿಸ್ತಾ ಇರೋದು ದ ಮೋಸ್ಟ್ ಈಸಿಯೆಸ್ಟ್ ವೇ ಇದನ್ನು ಮಾಡೋದಕ್ಕೆ. ಸೊ ಇಲ್ಲಿ ಓವರ್ ನೈಟೇ ಹೆಸರು ಕಾಳನ್ನ ಸೋಕ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಅದನ್ನು ಸೋಕ್ ಮಾಡಿ ಇಟ್ಕೊಂಡು ನೀರು ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯಿಸ್ಕೊಳ್ಳಿ. ಅದ್ರ ಜೊತೆಗೆ ನಾನು ಇವತ್ತು ಆನಿಯನ್ ಪರಾಟ ಮಾಡ್ತಿದ್ದೆ. ಸೊ ಅದಕ್ಕೆ ಸೈಡ್ ಬೈ ಸೈಡ್ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೋತಿದ್ದೆ. ಆನಿಯನ್ನ ಫೈನ್ ಚಾಪ್ ಮಾಡ್ಕೋಬೇಕು. ಅದಾದಮೇಲೆ ನಾವು ವಾಪಸ್ ಸಾರು ರೆಸಿಪಿಗೆ ಹೋಗೋಣ. ಸೊ ಇಲ್ಲಿ ಒಗ್ಗರಣೆಗೆ ಜಾಸ್ತಿ ಬೆಳ್ಳುಳ್ಳಿ ತೊಗೊಂಡು ಜಜ್ಜಿಟ್ಕೊಂಡ್ಬಿಟ್ಟು ಒಗ್ಗರಣೆಗೆ ಈಕ್ವಲ್ ಅಮೌಂಟ್ಸ್ ಆಯಿಲ್ ಮತ್ತು ತುಪ್ಪ ಹಾಕ್ಕೋಬೇಕು. ಸೊ 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿ ಇರುತ್ತೆ. ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿನ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹಸಿ ಇರಬಾರ್ದು, ಬ್ರೌನ್ ಆಗಬೇಕು. ರೋಸ್ಟ್ ಆದಮೇಲೆ ಇದರಲ್ಲಿ ಖಾರಕ್ಕೋಸ್ಕರ ಒಣಗಿರೋ ಮೆಣಸಿನ್ಕಾಯಿ ಹಾಕಬೇಕು. ನೀವು ಅದು ಯಾವ ವೆರೈಟಿ ಇಷ್ಟಪಡ್ತೀರೋ ಅದನ್ನು ಹಾಕ್ಬೋದು. ನಾನಿಲ್ಲಿ ಖಾರ ಕೊಡೋವಂಥ ಮೆಣಸಿನ್ಕಾಯಿ ಹಾಕಿದ್ದೀನಿ. ಕರಿ ಲೀವ್ಸ್ ಎಲ್ಲ ಹಾಕ್ಕೊಂಡು ನಮ್ಮದು ತಡ್ಕ ರೆಡಿ ಆಗುತ್ತೆ. ಈ ತಡ್ಕಾಗೆ ಅಥವಾ ಒಗ್ಗರಣೆಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಉಪ್ಪು, ಖಾರ. ಉಪ್ಪು ಟೇಸ್ಟಿಗೆ ತಕ್ಕಷ್ಟು ಮತ್ತು ಪೆಪ್ಪರ್ ಜಾಸ್ತಿ 2 ಟೀ ಸ್ಪೂನ್ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ನಾವು ಬೇಯಿಸಿರೋ ಹೆಸರು ಕಾಳನ್ನ ಹಾಕಿ ಕುದಿಸ್ಬೇಕು. 1-2 ನಿಮಿಷ ಕುದಿಸಿದ ಮೇಲೆ ಫಿನಿಶಿಂಗ್ ಟಚಸ್ ಥರ ನಾವಿಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಬಳಸ್ತೀವಿ. ಅದೇ ಬಂದು ಕೋಕೋನಟ್ ಮಿಲ್ಕ್. ಇಲ್ಲೊಂದು 50 ml ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಸಾರಿಗೆ ಟೇಸ್ಟ್ ಕೊಡೋದು ಬಂದು ತುಪ್ಪ, ಒಗ್ಗರಣೆ, ಪೆಪ್ಪರ್ ಮತ್ತು ಲಾಸ್ಟಲ್ಲಿ ನಾನಿಲ್ಲಿ ಬಳಸ್ತಾ ಇರೋ ಜೀರಿಗೆ ಪುಡಿ ಮತ್ತು ಆಮ್ಚೂರು ಪುಡಿ 2 ಚೂರು ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈ ಥರ ಸಾರಂತೂ ತುಂಬಾ ಟೇಸ್ಟಿ ಇರುತ್ತೆ. ನಾನು ಇದ್ರ ಜೊತೆಗೆ ಏನು ಮಾಡಿದೆ ಅಂತಲೂ ತೋರಿಸ್ಬಿಡೋಣ ಅಂತ ಆನಿಯನ್ ಪರಾಟ ಮಾಡ್ತಾ ಇರೋದು ತೋರಿಸ್ತಾ ಇದ್ದೀನಿ. ಮಾಡೋದು ತುಂಬ ಸಿಂಪಲ್. ಇದು ಫೈನಾಗಿ ಚಾಪ್ ಆಗಿರೋ ಆನಿಯನ್ಸ್ಗೆ ನಾವು ಸಾಲ್ಟ್ನ ಮತ್ತು ಜೀರಿಗೆ ಪುಡಿನ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಬಿಟ್ಮೇಲೆ ನೀರು ಬರುತ್ತೆ. ಅದನ್ನೆಲ್ಲ ತೆಗೆದು ಡ್ರೈ ಈರುಳ್ಳಿನ ಮಾತ್ರ ಬಳಸಬೇಕು ಈ ಆನಿಯನ್ ಪರಾಟಾಗೆ. ತುಂಬ ಥರ ವೆರೈಟೀಸ್ ಇದೆ ಪರಾಟ ಮಾಡೋದು. ನಾನು ಬಂದು ಇಲ್ಲಿ ಆಲ್ಮೋಸ್ಟ್ 3/4 ತೀಡಿಟ್ಟು ಫಿಲ್ಲಿಂಗ್ ಇಟ್ಟು ವಾಪಸ್ ರೌಂಡ್ ಮಾಡಿ ತೀಡ್ತೀನಿ. ಇದು ನನಗೆ ಪರಾಟ ಬ್ರೇಕ್ ಆಗದೆ ಫುಲ್ ಕರೆಕ್ಟಾಗಿ ಕೂರುತ್ತೆ. ನೀವು ಯಾವ್ಯಾವ ಥರ ಮಾಡ್ತೀರಾ ಹೇಳಿ. ಒಬ್ಬೊಬ್ಬರು 2 ಪರಾಟ ಒಂದ್ರ ಮೇಲೆ ಒಂದು ಕೂಡ ಇಡ್ತಾರೆ. ಸೊ ನಾನು ಈ ಪರಾಟನ ಈ ಸಾರು ಜೊತೆ ತಿಂದೆ. ತುಂಬಾ ಟೇಸ್ಟಿಯಾಗಿತ್ತು. ಬಿಸಿ ಅನ್ನಕ್ಕೆ ತುಪ್ಪ ಜೊತೆನೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ವೀಡಿಯೋಸ್ ಆ್ಯಂಡ್ ಶೋಯಿಂಗ್ ಸಪೋರ್ಟ್. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಈ ರೆಸಿಪಿ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.